ಎಲ್ರಿಗೂ ನಮಸ್ಕಾರ. PM ಕಿಸಾನ್ ಸಮ್ಮಾನ್ ನಿಧಿ ಒಂದಲ್ಲ ಎರಡಲ್ಲ 4,000 ಹಣ ಜಮೆ ಆಗಿದೆ ಇಲ್ಲಿ. ಹೌದು, ತುಂಬ ಜನ ಕೇಳ್ತೀರಾ 4ರಿಂದ 5,000 ರೂಪಾಯಿ ಹಣ ಜಮೆ ಆಗಿದೆ ಅಂತ ಹೇಳ್ಬೋದು. ಯಾರಿಗೆ ಹಣ ಜಮೆ ಆಗಿದೆ, ಏನು ಕತೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೊಂದು ವಿಡಿಯೋವನ್ನು. ಬನ್ನಿ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಹಣ ಯಾರಿಗೆ ಜಮೆ ಆಗಿದೆ, ಏನು ಕತೆ, ಅದ್ರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾತಾಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಂತ ತಿಳಿಸ್ಕೊಡಿ. ತುಂಬ ಜನ ಕಮೆಂಟ್ ಮಾಡಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ ಅಂತ ಹೇಳ್ತೀರಾ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಹೇಗೆ ಪಡ್ಕೊಳ್ಳುವಂಥದ್ದು, ಏನು ಕತೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಎಸ್, ಇಲ್ಲಿ ತುಂಬ ಜನ ಕೇಳಿದರೆ ಈಗ ಹಣ ಬಂದಿಲ್ಲ ಅಂದರೆ ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣನೇ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದೇ ಇಲ್ಲ ಅನ್ನುವಂಥ ಮಾತನ್ನು ತುಂಬ ಜನ ಹೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದಿಷ್ಟೇ, ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಆ್ಯಂಡ್ ಅದರೊಟ್ಟಿಗೆ ಇನ್ನೊಂದು ವಿಚಾರ, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟ್ಲಿ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ಆಲ್ರೆಡಿ ನಾನು ಹೇಳಿದೆ, ಯಾಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗಿನ ಎಟ್ ಪ್ರೆಸೆಂಟಲ್ಲಂತೂ ರೇಷನ್ ಕಾರ್ಡ್ ಅಪ್ಡೇಟ್ ಕಂಟಿನ್ಯೂಸ್ ಅನ್ನೋದಕ್ಕಿಂತ ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ಮಾಡಲ್ಲ, ಆಧಾರ್ ಕಾರ್ಡ್ ಅಪ್ಡೇಟು ಕೂಡ ಮಾಡಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟು ಕೂಡ ಮಾಡಲ್ಲ. ಒಂದಿಷ್ಟು ಅಂದರೆ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳುವಂಥದ್ದು ಏನಂತಂದರೆ ಒಂದಿಷ್ಟು ಪ್ರಾಬ್ಲಮನ್ನು ಮಾಡ್ತೀರಾ. ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ಆ್ಯಂಡ್ ಅದರೊಟ್ಟಿಗೆ ಇನ್ನೊಂದು ವಿಚಾರ, ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ನಾನು ಹೇಳಿದೆ ಈ ಅಪ್ಡೇಟ್ ಮಾಡಿಲ್ಲ ಅಂತ. ಅದ್ರೊಟ್ಟಿಗೂ ಕೂಡ ತುಂಬ ಜನ ಏನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಮಿಸ್ಟೇಕನ್ನು ಮಾಡ್ತೀರಿ. ಈ ಒಂದು ಯೋಜನೆ ಅಂತಲ್ಲ, ಪ್ರತಿ ಒಂದು ಯೋಜನೆಯಲ್ಲೂ ಮಾಡ್ತೀರಾ. ಹಾಗಾಗಿ ಆ ರೀತಿ ತಪ್ಪನ್ನು ಮಾಡ್ಬೋದು. ಏನಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡೋದಿಲ್ಲ. ತುಂಬ ಜನ ಇದೇ ಮಿಸ್ಟೇಕ್ ಮಾಡುವಂಥದ್ದು. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಲ್ಲ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಲ್ಲ. ಈ ಒಂದು ಯೋಜನೆಗಳಿಗೆಲ್ಲ ಮ್ಯಾಂಡೇಟ್ರಿ, ಅಂದರೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಇದೆಲ್ಲ ಬೇಕಿಲ್ಲ ಅಂತಂದರೆ ಏನೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಅದರೊಟ್ಟಿಗೆ ಇನ್ನೊಂದು ವಿಚಾರ, ಇಲ್ಲಿ ಆಲ್ಮೋಸ್ಟ್ ಯಾರೆಲ್ಲ ನನಗೆ ಆಲ್ಮೋಸ್ಟ್ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಆದರೆ ಅದರೊಟ್ಟಿಗೆ ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು, ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳುವಂಥದ್ದು, ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಕೇಳ್ತೀರಾ ಈಗ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದಿಷ್ಟು ಜನ ಕೇಳ್ತೀರಾ. ಖಂಡಿತವಾಗ್ಲೂ ಹೌದು. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇದೇ ರೀತಿ ಮಾಹಿತಿಯನ್ನು ನಾನು ನಿಮಗೆ ತಲುಪಿಸಲಿಕ್ಕೆ ನಿಮಗೆ ಅಂದರೆ ಈಗ ಇಲ್ಲಿ ಆಲ್ಮೋಸ್ಟ್ ನನಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ನಾವು ನಿಮಗೆ ಒಂದೊಳ್ಳೆ ಮಾಹಿತಿಯನ್ನು ತಲುಪಿಸ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ. ಆ್ಯಂಡ್ ಅದರೊಟ್ಟಿಗೆ ಇಲ್ಲಿ ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಆಗಿರಬಹುದಲ್ಲ. ಕೆಲವು ಜಿಲ್ಲೆಗಳ ಇರುತ್ತೆ ಆ್ಯಂಡ್ ಕೆಲವು ಜಿಲ್ಲೆಗಳು ಇರೋದಿಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ನಿಮ್ಮ ಜಿಲ್ಲೆಗಳಾಗಿರ್ಬೋದು. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಫಸ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು ಆಲ್ಮೋಸ್ಟ್. ಅದಾದಮೇಲೆ ನಿಮಗೆ ಇಲ್ಲಿ ಚಿತ್ರದುರ್ಗ, ಆ್ಯಂಡ್ ಅದಾದಮೇಲೆ ನಿಮಗೆ ಕೋಲಾರ, ಕೊಪ್ಪಳ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಆಲ್ವೇಸ್ ಪ್ರತಿ ಒಂದು ಜಿಲ್ಲೆಗೂ, ಅಂದರೆ ಈಗ ಬರೀ ಇಷ್ಟೇ ಜಿಲ್ಲೆಗಳಿಗೆ ಇದೇ ಜಿಲ್ಲೆಗೆ ಇದೆ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಅಂದರೆ ಇಲ್ಲಿ ಆ ಜಿಲ್ಲೆಗೆ ಮಾತ್ರ, ಈ ಜಿಲ್ಲೆಗೆ ಮಾತ್ರ, ಅವರಿಗೆ ಮಾತ್ರ, ಇವರಿಗೆ ಮಾತ್ರ ಅನ್ನುವಂಥದ್ದು ಏನೂ ಕೂಡ ಇಲ್ಲ. 100% ತುಂಬ ಜನ ಇದನ್ನು ಕೂಡ ಹೇಳ್ತೀರಾ, ಇಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದೇ, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು, ಅಂದರೆ ಯಾವುದೇ ಅಪ್ಡೇಟ್ ಇದ್ದು ಕೂಡ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇದರೊಟ್ಟಿಗೆ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನು ತುಂಬ ಜನ ಕೇಳಿದ್ರಿ. ಅಂದರೆ ಕ್ಯೂರಿಯಾಸಿಟಿಯಿಂದ ಕೇಳಿದ್ರಿ ತುಂಬ ಜನ, ಸರ್ ನಮ್ಗೆ ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್, ಏನು ಸರ್ ಇದು ಕತೆ, ಇದು ಸರ್ಕಾರದ್ದು ನಯ ಪೈಸೆ ಹಣ ಹಾಕಿಲ್ಲ, ಹೀಗಿಲ್ಲ ಅನ್ನುವಂಥದ್ದು ಕೇಳಿದ್ರಿ ತುಂಬ ಜನ. ಓಕೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸರ್ಕಾರ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, ಆಲ್ಮೋಸ್ಟ್ ಹಣ ಹಾಕಿಲ್ಲ. ಓಕೆ, ಯಾಕಂತಂದರೆ ಆಲ್ಮೋಸ್ಟ್ ಇಲ್ಲಿ ಒಂದಿಷ್ಟು DBT ಕಾರಣಗಳಿಂದ ಒಂದಿಷ್ಟು ಪ್ರಾಬ್ಲಮ್ ಆಗಿತ್ತು. ಓಕೆ ಸರಿ, ಆದರೆ ಅದನ್ನು ನಾವು ಹಣನೇ ಹಾಕಿಲ್ಲ ಆ ರೀತಿ ತಿಳ್ಕೊಳ್ಬಾರ್ದು. ಅಂದರೆ ಯಾಕಂತಂದರೆ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ DBT ಮುಖಾಂತರ ಹಣ ಜಮೆ ಆಗೋದು, ಅಂದರೆ ರಿಸೀವ್ ಆಗುವಂಥ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್, ವಾಟೆವರ್ ಏನೇ ಇರಲಿ ಕೂಡ ಅದರ ಮಾಡ್ಕೊಳ್ಳಿ. ಆ್ಯಂಡ್ ಕಂಪ್ಲೀಟ್ಲಿ ಈಗ ಅರ್ಧಂಬರ್ಧ ಅದು ಮಾಡಿದ್ಮೇಲೆ ಹಂಗಲ್ಲ, ಕಂಪ್ಲೀಟ್ಲಿ ಮಾಡ್ಕೊಳ್ಬೇಕಾಗ್ತದೆ. ಆ್ಯಂಡ್
ಏನಿಲ್ಲ, ಇಷ್ಟೇ ನಾನು ಹೇಳಲಿಕ್ಕಾಗುವಂಥದ್ದು ಇಷ್ಟೇ. ಆ್ಯಂಡ್ ಇನ್ನೊಂದು ವಿಚಾರ ಕೂಡ ಹೇಳಲಿಕ್ಕಾಗಲ್ಲ, ಯಾಕಂತಂದರೆ ಎರಡೂ ಕೂಡ ಹೇಳಲಿಕ್ಕಾಗೋದಿಲ್ಲ, ಅನ್ಪ್ರೆಡಿಕ್ಟೇಬಲ್. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ತುಂಬ ಜನ ಕೇಳಿದ್ರಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆಯಾ ಅಥವಾ ಬಂದಿಲ್ವಾ, ಏನು ಕತೆ ಅನ್ನುವಂಥದ್ದು ತುಂಬ ಜನ ಕೇಳಿದ್ರಿ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಜಮೆ ಆಗಿದೆ. ಹೌದು, ಯಾವಾಗ ಹಣ ಜಮೆ ಆಗಿದೆ ಸರ್, ನಮ್ಗೆ ಹಣ ಬಂದೇ ಇಲ್ವಲ್ಲ ಸರ್ ಅಂತ ನೀವು ತುಂಬ ಜನ ಕೇಳ್ತೀರಾ. ಖಂಡಿತವಾಗ್ಲೂ ಹೌದು, ತುಂಬ ಜನರಿಗೆ ಹಣ ಬಂದಿದೆ, ತುಂಬ ಜನರಿಗೆ ಹಣ ಬಂದಿಲ್ಲ. ಎಂತ ಸರ್ ಹೇಳ್ತೀರ ಅಂತ ನೀವು ಕೇಳ್ಬೋದು. ಹೌದು, ತುಂಬ ಜನರಿಗೆ ಹಣ ಬಂದಿದೆ, ತುಂಬ ಜನರಿಗೆ ಹಣ ಬಂದಿಲ್ಲ. ಆದರೆ ಒಂದಿಷ್ಟು ಜನರಿಗೆ ಹಣ ಬರಬೇಕಾಗಿದೆ, ಇನ್ನೂ ಕೂಡ ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾದರೆ ನಮ್ಗೆ ಯಾವಾಗ ಬರುತ್ತೆ, ಯಾವಾಗ ಹಣ ಬರುತ್ತೆ ಹೇಳಿ ಅನ್ನುವಂಥದ್ದು ತುಂಬ ಜನರ ಕ್ವಶನ್. ಖಂಡಿತವಾಗ್ಲೂ ಹೇಳ್ತೀನಿ ಬನ್ನಿ. ನಮಗೆ ಸದ್ಯದಲ್ಲಿ ಅಂದರೆ ಅವ್ರಿಗಂತೂ ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ, ಆದರೆ ಎಲ್ರಿಗೂ ಸದ್ಯದಲ್ಲಿ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿ ನಿಮ್ಗೆ ಹಣ ಈಗ ಆಲ್ಮೋಸ್ಟ್ ಎಲ್ರಿಗೂ ನೀವೆಲ್ಲರೂ ಕೂಡ ಪಡ್ಕೊಂಡು ಇರ್ಬೋದು, ಕೆಲವ್ರು ಪಡ್ಕೊಂಡಿಲ್ಲ. ನಾನು ನಿಮ್ಗೆ ಹೇಳ್ತೀನಿ ಏನು ಕತೆ ಅಂತ. ಆದರೆ ಯಾರಿಗೆ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಏನೇನು ಮಾಡಬೇಕು ಪ್ರೊಸೀಜರನ್ನು, ಅಂದರೆ ಅದರ ಐಡಿಯಾವನ್ನು ನಾನು ನಿಮ್ಗೆ ಹೇಳ್ತೀನಿ. ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಪ್ರಿಪ್ರೇಷನನ್ನು ಏನು ಮಾಡ್ಕೊಳ್ಬೇಕಂತ. ಫಸ್ಟ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಅದನ್ನು ಮಾಡ್ತಾ ಇಲ್ಲ. ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ಒಂದಿಷ್ಟು ಜನ ಆ ರೀತಿ ಅಪ್ಡೇಟ್ಗಳನ್ನ ಮಾಡ್ತಾ ಇಲ್ಲ. ದಯವಿಟ್ಟು ಹೇಳುವಂಥದ್ದು, ಒಂದಿಷ್ಟು ಜನ ಆ ರೀತಿ ಅಪ್ಡೇಟ್ಗಳನ್ನ ಮಾಡ್ತಾ ಇಲ್ಲ. ಆ್ಯಂಡ್ ಒಂದಿಷ್ಟು ಜನ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅದನ್ನು ಮಾಡ್ತಾ ಇಲ್ಲ. ಆ್ಯಂಡ್ ಒಂದಿಷ್ಟು ಜನ ಅಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆಗಲ್ಲ, ನಮಗೆ ಬರಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಅಂದರೆ ಈ ರೀತಿ ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಡೆಫಿನೆಟಾಗಿ ಕ್ರೆಡಿಟ್ ಆಗುತ್ತೆ, ನಿಮ್ಮೆಲ್ಲರೂ ಕೂಡ ಕ್ರೆಡಿಟ್ ಆಗುತ್ತೆ. ಬರಲ್ಲ ಅನ್ನುವಂಥದ್ದು ಏನು ಕೂಡ ಇರಲ್ಲ. ಹಾಗಾಗಿ ನನ್ನ ಒಪಿನಿಯನ್, ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನ ಕೇಳಿದ್ದೀರಾ, ಬಂದಿದೆಯಾ, ಜಮೆ ಆಗಿದೆಯಾ ಅಥವಾ ಹಣ ಜಮೆ ಆಗಿಲ್ವ, ಏನು ಕತೆ ಅನ್ನುವಂಥ ತುಂಬ ಜನ ಕೇಳಿದ್ದೀರಾ. ನಾನು ಹೇಳುವಂಥದ್ದಿಷ್ಟೇ, ನೀವು ಹಣವನ್ನು ಪಡ್ಕೊಳ್ಬೇಕಾ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಈ ಒಂದು ಯೋಜನೆಯಿಂದ. ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಪ್ರತಿ ಒಬ್ರಿಗೂ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಮ್ಗೆ ಹಣ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಆ ರೀತಿ ನಾನು ಹೇಳುವಂಥದ್ದು ಏನಂತಂದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಪಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರತಿಯೊಂದು ಯೋಜನೆ ಹಣನೂ ಕೂಡ ಪಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಏನೇ ಇರಲಿ, ವಾಟ್ ಎವರ್ ಇಟ್ ಈಸ್, ಆದರೆ ನೀವು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲದನ್ನು ಕೂಡ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಬೆಳೆ ಪರಿಹಾರ ಹಣದ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಬೆಳೆ ಪರಿಹಾರ ಹಣ, ಕರ್ನಾಟಕದಲ್ಲಿ ಹಣ ಬಂದಿಲ್ಲ ಸರ್, ನಮ್ಗೆ ಹಣ ನಯ ಪೈಸೆ ಕೂಡ ಬಂದಿಲ್ಲ ಸರ್ ಅಂತ ಹೇಳ್ತೀರಾ. ಖಂಡಿತವಾಗ್ಲೂ ಬಂದಿಲ್ಲ. ತುಂಬ ಜನರಿಗೆ ಹಣ ಬಂದಿಲ್ಲ. ಒಂದಿಷ್ಟು ಜನರಿಗೆ ಬಂದಿದೆ, ಎಲ್ರಿಗೂ ಬಂದಿಲ್ಲ ಅಂತ ಅಲ್ಲ, ಒಂದಿಷ್ಟು ಜನರಿಗೆ ಹಣ ಬಂದಿದೆ. ಆದರೆ ಇವಾಗ ನಮಗೆ ಹಣ ಬಂದಿಲ್ಲ. ಒಂದಿಷ್ಟು ಜನ ಹೇಳ್ತಾರೆ, ನಮ್ಗೆ ಬಂದಿಲ್ವಲ್ಲ ಸರ್, ನಮ್ಗೆ ಹಣ ಬಂದೇ ಇಲ್ವಲ್ಲ ಅಂತ ಕೇಳ್ತೀರ ನೀವೆಲ್ಲರೂ ಕೂಡ. ನಾನು ಹೇಳುವಂಥದ್ದು ಇಷ್ಟೇ, ತುಂಬ ಜನರಿಗೆ ಹಣ ಬಂದಿದೆ, ತುಂಬ ಜನರಿಗೆ ಹಣ ಬಂದಿಲ್ಲ. ಅಂದರೆ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಈಗ ನಿಮಗೆ ಹಣ ಜಮೆ ಆಗಿದೆ ಅಥವಾ ಹಣ ಜಮೆ ಆಗಿಲ್ಲ, ಹಣ ಜಮೆ ಆಗಿದೆ ಅಥವಾ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ತುಂಬ ಜನ ಹೇಳ್ತಾ ಇರುವಂಥದ್ದು. ಹಣ ಜಮೆ ಆಗಿದೆ ತುಂಬ ಜನರಿಗೆ. ಇನ್ನೂ ಆಲ್ಮೋಸ್ಟ್ ಒಂದು ವಾರದಲ್ಲಿ ಎಲ್ರಿಗೂ ಬರ್ಬೋದು ಆ್ಯಂಡ್ ಕವರ್ ಆಗ್ಬೋದು. ಯಾಕಂತಂದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗ್ತಾಯಿದೆ. ಈಗ ಅಟ್ ಪ್ರೆಸೆಂಟಲ್ಲಿ ಎಲ್ರಿಗೂ ಹಣ ಬರ್ತಾಯಿದೆ, ಒಂದು ಖುಷಿ ವಿಚಾರ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ಎಲ್ಲರೂ ಹಣ ಜಮೆ ಆಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ. ಯಾಕಂತಂದರೆ ಆಲ್ಮೋಸ್ಟ್ ನಾನು ನಿಮಗೆ ಇದೇ ರೀತಿ ಏನು ಕಂಟೆಂಟ್ಗಳನ್ನ ನಾನು ನಿಮಗೆ ತೊಗೊಂಡು ಬರ್ತಾನೆ ಇರ್ತೀನಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಯಾಕಂತಂದರೆ ತುಂಬ ಜನ ಹಣವನ್ನು ಪಡ್ಕೊಂಡಿಲ್ಲ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಗೊತ್ತಿಲ್ಲ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಗಳನ್ನು ಚಾಚು ತಪ್ಪದೆ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.
ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಕೂಡ ಹೇಳುವಂಥದ್ದು ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ.